ನಿಟ್ಟಿನಲ್ಲೇ ಈ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ನುಡಿದಂತ ನಡೆಯುವ ಸರ್ಕಾರ ಅಲ್ಲ ಸಿದ್ದರಾಮಯ್ಯನವ್ರೆ. ನಿಮ್ಮದು ನುಡಿದಂತ ನಡೆಯುವ ಸರ್ಕಾರ ಅಲ್ಲ. ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ರಸ್ತೆಗಿಳಿಸಿ ಅವ್ರನ್ನ ಹೋರಾಟ ಮಾಡಿಸಿ ಚಲ್ಲಾಟ ಮಾಡ್ತಾ ಇದ್ರಿ. ಇದನ್ನು ಸಹಿಸಲಿಕ್ಕೆ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ, ನೀವು ಮಾಡದೆ ಹೋದ ನಾವು ಬೀದಿಗಿಳಿದು ಹೋರಾಟ ಮಾಡೋದಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ, ಸರ್ಕಾರ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ, ರಕ್ತಪಾತ ಆಗ್ತದೆ. ಇವತ್ತು ಹೇಳ್ತೇನೆ, ಸರ್ಕಾರ ಇದೆ. ಅಕಸ್ಮಾತ್ ಇವತ್ತು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟದ್ದು ನಿಮಗೆ ಸರಿ ಅನಿಸಲಿಲ್ಲ ಅಂದ್ರೆ ತಿದ್ದುಪಡಿ ಮಾಡುವಂತ ಅಧಿಕಾರ ನಿಮಗಿದೆ. ತಿದ್ದುಪಡಿ ಮಾಡಿ ಜಾರಿ ಮಾಡಬೇಕಾಗಿ, ಅದನ್ನು ಬಿಟ್ಟು ಅಂಕಿ ಸಂಖ್ಯೆಗಳನ್ನು ಡಿಸ್ಕ್ಲೋಸ್ ಮಾಡಿ ಮೀಡಿಯಾದಲ್ಲಿ ಬರುವಂಗೆ ಮಾಡಿ ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂಥ ಕೆಲಸ ಮಾಡಿದ್ರಲ್ಲ ಖರ್ಗೆ ಅವರೇ, ನಿಮಗೇನು ಅನ್ಬೇಕು ನಾವು? ಸಿದ್ದರಾಮಯ್ಯನವ್ರೆ, ನಿಮಗೇನು ಅನ್ಬೇಕು ನಾವು? ನೀವು ದಲಿತ ಉದ್ಧಾರಕರಲ್ಲ. ದಲಿತರನ್ನ ಒಡೆದಾಳೋ ನೀತಿಯಿಂದ ಶಾಶ್ವತವಾಗಿ ಅವರು ಅದೇ ಹೊಲಿಗೆರೆಯಲ್ಲಿರಬೇಕು, ಅದೇ ಮಾದರಿಕೇರಿಯಲ್ಲಿರಬೇಕು, ಅದೇ ಸ್ಲಮ್ನಲ್ಲಿರಬೇಕು, ನಿಮಗೆ ಓಟ್ ಹಾಕ್ಬೇಕು. ಇದೇ ಅಲ್ಲ ನಿಮ್ಮ ನೀತಿ. ಅದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರಕ್ಕೆ ಅಧಿಕಾರ ಇದೆ. ಯಾವ ಜಾತಿ ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ. ಹೆಚ್ಚು ಕಡಿಮೆ ಇದ್ದರೆ ಅದನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ನಿಮಗಿದೆ. ತಿದ್ದುಪಡಿ ಮಾಡಿ ಜಾರಿಗೆ ತಗೊಂಡ. ಅದನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಅವ್ರು ರೋಡ್ ಮೇಲೆ ಹೋರಾಟ ಮಾಡ್ಕೊತ ನಿಲ್ಲೋದು, ನೀವು ವಿಧಾನಸೌಧದಾಗ ಬೆಣ್ಣೆ ತಿನ್ಕೋತ ನಕ್ಕೋತ ಕುಂದ್ರು, ಇದೇ ನಾನು ನಿಮ್ಮ ನೀತಿ. ಅದಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಅಣ್ಣ ತಮ್ಮಂದರಿಗೆ 101 ಜಾತಿಯವ್ರಿಗೆ ನಾನು ಹೇಳ್ತೀನಿ, ನಮ್ಮದು ಯಾವುದೇ ತಕರಾರಿಲ್ಲ. ನಮ್ಮ ಪಕ್ಷದ ಕಡೆಯಿಂದೂ ತಕರಾರಿಲ್ಲ, ನಮ್ಮ ಕಡೆಯಿಂದೂ ತಕರಾರಿಲ್ಲ, ನಮ್ಮ ಸಮಾಜ ಕಡೆಯಿಂದೂ ತಕರಾರಿಲ್ಲ. ಯಾವುದೇ ತಿದ್ದುಪಡಿ ಇದ್ದರೆ ಅದನ್ನು ತಿದ್ದುಪಡಿ ಮಾಡಿ ಜಾರಿ ಮಾಡಿ. ಇವತ್ತೇ ಮಾಡ್ತೀವಿ ಅಂತ ಹೇಳಿದರು. 16ನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದರು. ಯಾಕೆ ಮುಂದೆ ಹಾಕಿದ್ರಿ? ಮುಂದೆ ಹಾಕ್ಲಿಕ್ಕೆ ಕಾರಣ ಏನು? ಇಲಾಖೆಯಲ್ಲಿ ಅಧಿಕಾರಿಗಳು ಎಲ್ಲ ಮಾಹಿತಿ ರೆಡಿ ಇಟ್ಕೊಂಡು ನೋಟ್ಸ್ ಸುದ್ದ ರೆಡಿ ಮಾಡ್ಕೊಂಡಿಟ್ಟಿದ್ರು. ಮುಂದೆ ಹಾಕ್ಲಿಕ್ಕೆ ಕಾರಣ ಏನಂದ್ರೆ, ಇವರೆಲ್ಲ ಹೊಡೆದಾಡ್ಕೊತ ಎಲ್ಲ ಜಾತಿಯವರು ರೋಡ್ ಮೇಲೆ ಹೋಗ್ಬೇಕು. ಇವತ್ತು ಲಂಬಾಡಿಗಳು ಹೋಗ್ಬೇಕು, ಬೋಬಿಗಳು ಹೋಗ್ಬೇಕು, ಚಲವಾದವ್ರು ಹೋಗ್ಬೇಕು, ಮಾದರು ಹೋಗ್ಬೇಕು. ಅದನ್ನ ಚಲ್ಲಾಟ ಮಾಡಿಕೊಂಡು ಒಡೆದ ಆಳು ನೀತಿ ಅನ್ನೋದಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಇದನ್ನು ಬಿಡಬೇಕು. ಕೊಡಿ, ಯಾರಿಗೆ 6% ಅದಲ್ಲ 6% ಆದ್ರೆ 6% ಕೊಡಿ, 10% ಇದ್ರೆ 10% ಕೊಡಿ. ನಮ್ದೇನು ತಕರಾರು. ನಮ್ಮದು ಯಾವುದೇ ಜನಾಂಗದ ಜೋಡಿ ಜಗಳ ಇಲ್ಲ. ನಮ್ಮದಿರುವಂಥದ್ದಿಷ್ಟೇ, ಅತ್ಯಂತ ಶೋಷಿತರೊಳಗೆ ಶೋಷಿತರಿದ್ದೀವಿ. ಮಾಂಗಾರ್ಡಿ ಅಂದ್ರೆ ಮಾದರು ಅಂತಾರೆ ಮರಾಠಿ ಶಬ್ದ. ಮಾಂಗಾರ್ಡಿ ಅಂದ್ರೆ ಈ ಕಕ್ಕಸ್ ತೊಳೆಯೋರು, ಪೈಖಾನಿ ತೊಳೆಯೋರು ನಮ್ಮ ಜನ. ಮಿಣಿಮಾದ್ರ ಅಂತಾರೆ. ಇಂಡಿ ರೋಡ್ನಾಗ ಒಂದು ಓಣ್ಯದ, ಅವರು ಮಾದ್ರೆ ಹಗ್ಗ ಮಾಡ್ತಾರೆ, ಅದಕ್ಕೆ ಮಿಣಿಮಾದ್ರ ಅಂತಾರೆ. ಅವ್ರಿಗೆ ಕಸ ಗುಡಿಸ್ತಾರೆ, ಪೌರ ಕಾರ್ಮಿಕರು ಅಂತಾರೆ. ರಸ್ತೆ ಮೇಲೆ ಕೂತು ಚಪ್ಪಲಿ ಹೊಲಿತಾರೆ, ಬೂಟ್ ಪಾಲಿಶ್ ಮಾಡ್ತಾರೆ. ಸಿನಿಮಾ ಥಿಯೇಟರ್ ಮುಂದೆ ಕೂತು ಹಂಗೆಲ್ಲ ಹೋಗೋರು ಕಾಲು ಹಿಡಿದು ನಮಸ್ಕಾರ ಮಾಡಿ ಕಾಲಾಗಿನ ಬೂಟ್ ಜೋರ್ಲೆ ತಕ್ಕೋತಾರೆ, ಚಪ್ಪಲಿ ಜೋರ್ಲೆ ತಕ್ಕೋತಾರೆ ಪಾಲಿಶ್ ಮಾಡಕ್ಕೆ. ಮುಂಜಾನೆದ್ದು ಏನು ಉದ್ಯೋಗ ಆಗಿಲ್ಲರಿ, ಉಪವಾಸದಲ್ಲಿ ಮನೆಗೆ ಹೆಂಡ್ರು ಮಕ್ಕಳು ಉಪವಾಸ ಅದಾರ, ಕೊಡ್ರಿ ಅಣ್ಣ ಅಂತೇಳಿ ಚಪ್ಪಲಿ ತೊಗೊಂಡು ಬೂಟ್ ಪಾಲಿಶ್ ಮಾಡ್ತಾರೆ. ಆ ಜನರಿಗಿದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ ಖರ್ಗೆ ಅವರೇ. ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಸಿದ್ದರಾಮಯ್ಯನವ್ರೆ. ಇದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕೊಡಬೇಕಾದ್ದು. ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳ್ಕೊತಾರೆ. ನಿಮಗೆ ನಾಚಿಕೆ ಆಗ್ಬೇಕು. ಈ ದೇಶದ ಹಿಂದುಳಿದ ವರ್ಗದ ಚಾಂಪಿಯನ್ ಅಂದ್ರೆ ನರೇಂದ್ರ ಮೋದಿಯವರು. ಅವ್ರ ಕಿವಿಗೆ ಹಾಕಿದ ತಕ್ಷಣ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿಸ್ಕೊಟ್ರು. ನಿಮಗೆ ನಾಚಿಕೆ ಆಗ್ಬೇಕು. ನಾನು ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ, ನೀವು ಮಾಡದೇ ಇದ್ದರೆ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀವಿ. ಇದನ್ನು ಕ್ಯಾಬಿನೆಟ್ ನೋಟ್ ಕಳಿಸಿದ್ವಿ, ಮೀಟಿಂಗ್ ನೋಟ್. ಅದಕ್ಕೆ ಹೇಳ್ತೀನಿ, ಈ ದಂಧೆ ಬಿಡ್ರಿ. ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದು ಮಾಧುಸ್ವಾಮಿ ಅವರು. ಎಲ್ಲ ಜನಾಂಗದವರು ಒಪ್ಪಿದ್ರು. 4.25% ಕೊಟ್ಟದಕ್ಕೆ ಕಾಂಗ್ರೆಸ್ನವ್ರು ಇದ್ದಾಗ 3% ತೋರಿಸಿದ್ರು. ಲಂಬಾಣಿ ಜನಾಂಗದವ್ರಿಗೆ, ಬೋವಿ ಜನಾಂಗದವ್ರು 4.25% ಕೊಟ್ಟರೆ ನಮ್ದು ಒಪ್ಪಿಗೆದ ಅಂತ ಹೇಳಿದರು. ಅದನ್ನೆಲ್ಲ ಬಿಟ್ಟು
ಮತ್ತು ಅದರೊಳಗೆ ಹೆಚ್ಚು ಕಡಿಮೆ ಮಾಡಿಸಿ ಬೀದಿಗೆ ಬರುವಂಗೆ ಮಾಡಿದ್ರಿ. ಚಲವಾದೇವ್ರಿಗೆ 5.5% ಮಾಡಿದ್ರೆ ಅವರು ಸಮಾಧಾನ ಇದ್ದರು. ಅವ್ರನ್ನೆಲ್ಲ ಬೀದಿಗೆ ಬರುವಂಗೆ ಮಾಡಿದ್ರಿ. ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ? ಅದಕ್ಕೆ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ, ನೀವು ಮಾಡದೆ ಹೋದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ, ಸರ್ಕಾರ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ, ರಕ್ತಪಾತ ಆಗ್ತದೆ ಇವತ್ತು ಹೇಳ್ತೇನೆ. ಅದಕ್ಕೆ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ, ನೀವು ಮಾಡದೆ ಹೋದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ, ಸರ್ಕಾರ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ, ರಕ್ತಪಾತ ಆಗ್ತದೆ ಇವತ್ತು ಹೇಳ್ತೇನೆ. ಅದಕ್ಕಾಗಿ ಇವತ್ತು ನಾನು ಇವತ್ತು ಮಾಡ್ತಾ ಇರ್ತ ಭರವಸೆ ಇಟ್ಕೊಂಡಿದ್ದೆ, ಮಾಡಿಲ್ಲ. ಇನ್ನು ಮೇಲೆ ನಾವೆಲ್ಲರಿಗೂ ತಯಾರಾಗಿದ್ದೀವಿ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು, ಆ ರೀತಿ ಇವತ್ತು ನಮ್ಮ ಅಸ್ಪೃಶ್ಯ ಜನಾಂಗದವರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ. ನಮ್ಮದು ಯಾವ ಜನರ ಜೋಡಿ ತಕರಾರಿಲ್ಲ, ಯಾವುದೇ ಸಮಾಜ ಜೋಡಿ ತಕರಾರಿಲ್ಲ. ನೀವು ಏನು ಸರಿ ಅನ್ನಿಸ್ತದೆ ಅದನ್ನು ತಿದ್ದುಪಡಿ ಮಾಡಿ, ಸಬ್ಜೆಕ್ಟಿವ್ ಕರೆಕ್ಷನ್ ಆದೇಶ ಮಾಡಿ, ನಾವು ತಯಾರಿದ್ದೀವಿ. ಅದನ್ನು ಬಿಟ್ಟು ಜಾತಿಗಳ ಮಧ್ಯೆ ಏನು ಜಗಳ ಹಚ್ಚು ಕೆಲಸ ಮಾಡ್ಲಿಕ್ಕೆ ಕೂತ್ಕೊಂಡು ವಿಧಾನಸೌಧದಾಗ ಕೆಲವು ಕಾಣದ ಕೈಗಳು ಮಂತ್ರಿಗಳು ಅದಕ್ಕೆ ಸೇರ್ಕೊಂಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇದನ್ನು ಜಾರಿ ಮಾಡದೆ ಹೋದರೆ ನಿಮ್ಮನ್ನು ರಸ್ತೆದ ಮೇಲೆ ಓಡಾಡಕ್ಕೂ ಬಿಡೋದಿಲ್ಲ. ನಾವು ಏನಾಗ್ತದೆ ಆಗಲಿ. ಗಂಡು ಹೆಣ್ಣು 29,000 ಹಳ್ಳಿ ಒಳಗೂ ನಾವಿದ್ದೀವಿ. ಕೆಲವು ಸಮಾಜದವರು ಕೆಲವು ಹಳ್ಳಿ ಒಳಗೆ ಇರ್ಬೋದು, ಇರಲಿಕ್ಕಿಲ್ಲ. ಆದರೆ ಈ ರಾಜ್ಯದಲ್ಲಿ 29,000 ಒಳಗೆ ಹಳ್ಳಿ ದೀಪ ಹಚ್ಚಿದ ಊರಿನಾಗ ನಾವು ಇರುವಂಥವ್ರು ನಾವಂತೂ ಬಿಡೋದಿಲ್ಲ. ನಾವು ಯಾರಿಗೂ ಅನ್ಯಾಯ ಮಾಡತ್ತೆ ಹೇಳೋದಿಲ್ಲ, ಯಾರನ್ನೂ ತೆಗಿಯತ್ತೆ ಹೇಳೋದಿಲ್ಲ, ಯಾರನ್ನೂ ಹಾಕತ್ತೆ ಹೇಳೋದಿಲ್ಲ. ಅವ್ರವ್ರ ಪಾಲು ಅವ್ರಿಗೆ ಕೊಡಿ. ಸರ್ಕಾರ ತಂದೆ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಯಾವ ರೀತಿ ಪಾಲ ಮಾಡಿಕೊಡ್ತಾರೋ ಆ ರೀತಿ ಒಳ ಮೀಸಲಾತಿ ಮಾಡಿಕೊಡಿ. ಒಳ ಮೀಸಲಾತಿಯಿಂದ ಯಾರೂ ವಂಚಿತರಾಗಬಾರ್ದು. ಇವತ್ತಿಗೂ ಭಿಕ್ಷಾ ಬೇಡ್ಕೊಂಡು ಓಡಾಡ್ತಾರೆ ಸುಡ್ಗಾಡ್ಸಿದ್ರು, ಇವತ್ತಿಗೂ ಭಿಕ್ಷಾ ಬೇಡ್ಕೊಂಡು ಓಡಾಡ್ತಾರೆ ಡಕ್ಕಲ್ಗರು. ಅವ್ರನ್ನ ನೋಡಿ, ಒಬ್ಬರು ಅವರಲ್ಲಿ ಗ್ರ್ಯಾಜುಯೇಟ್ ಇಲ್ಲ, ಒಬ್ಬರು ಅವರಲ್ಲಿ ನೌಕರದಾರರಿಲ್ಲ, ಒಬ್ಬರು ಒಂದು ಸೌಲಭ್ಯ ಪಡೆದಿಲ್ಲ, ಅವ್ರಿಗೆ ಮನೆ ಕೂಡ ಇಲ್ಲ. ಅಂಥ ಜನಾಂಗಕ್ಕೆ ಸಿಗಬೇಕಲ್ಲ ಸೌಲಭ್ಯ. ಅದಕ್ಕೆ ನಾನು ಒತ್ತಾಯ ಮಾಡಲಿಕ್ಕೆ ಇವತ್ತು ವಿಶೇಷ ವಿಜಾಪುರಕ್ಕೆ ಬಂದಿದ್ದೆ. ತಮ್ಮನ್ನು ಕರೆದು ಇದನ್ನು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದನ್ನು ಪಬ್ಲಿಷ್ ಮಾಡಬೇಕು, ಪ್ರಕಟ ಮಾಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ. 19 ಒಳಗೆ ಮಾಡಬೇಕು.